Good morning, students. Welcome to the Aryabhatta PU Science College, Veeramanagara, Shimoga. Now, we are switch on to the next second chapter, electrostatic potential and capacitance. Next chapter. Fourth period the electric charges ಬಗ್ಗೆ ಎಲ್ಲ ಕೇಳಿದ್ರಿ, electric charge and electric field ಬಗ್ಗೆ. In this period, we are going to study the electrostatic potential and capacitance. ಸೊ ಪೊಟೆನ್ಷಿಯಲ್ ಅಂದರೆ ಏನು, ಕೆಪಾಸಿಟೆನ್ಸ್ ಅಂದರೆ ಏನು, ಅದ್ರ ಬಗ್ಗೆ ನಾವೀಗ ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ನೋಡಿರೋಂಥ ಕೆಲವೊಂದು ಎಕ್ಸಾಂಪಲ್ಗಳು. ಸೊ ನಿಮ್ಮ ಮನೆಯಲ್ಲಿ ಎಲ್ಲ ಕರೆಂಟ್ ಇರುತ್ತೆ, ಕರೆಂಟೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಕರೆಂಟ್ ದೀಪ ಹಾಕ್ತಿರ್ತಿರುತ್ತೆ, ಇದಕ್ಕಿದಂಗೆ ಸಿಂಗಲ್ ಫ್ಯೂಸ್ ಆಗಿಬಿಡುತ್ತೆ. ಸಿಂಗಲ್ ಫ್ಯೂಸ್ ಅಂದರೆ ಡಿಮ್ಮಾಗಿ ಲೈಟ್ ಬರುತ್ತೆ, ಅದನ್ನು ನೀವು ನೋಡಿರ್ಬೋದು. ಅದು ಯಾಕಂದರೆ ಅದು ಕೆಲವೊಂದು ಯಾವುದೋ ಎಲ್ಲ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ವೋಲ್ಟೇಜ್ ವೇರಿಯೇಷನ್ ಆಗೋದು, ಅದರದ್ದೆಲ್ಲ ನಮಗೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆಯಿತಾ, ಅದ್ರದ್ದು ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಮಾಡೋದು ಈ ಚಾಪ್ಟರ್ನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಬರುತ್ತೆ. ಸೊ ಬಿಫೋರ್ ದಟ್ ವಿ ಹ್ಯಾವ್ ಟು ನೋ ಸಮ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಎಲೆಕ್ಟ್ರಿಕ್ ಚಾರ್ಜಸ್. ಈ ಎಲೆಕ್ಟ್ರಿಕ್ ಚಾರ್ಜಸ್ ಅದ್ರ ಬಗ್ಗೆ ಎಲ್ಲ ಕೆಲವೊಂದೆಲ್ಲ ಎಕ್ಸಾಂಪಲ್ಸ್ಗಳು ಏನು ಎಲ್ಲ ಹೇಳಿದ್ವಿ. ಈಗ ಇನ್ನೊಂದಿದೆ, ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ. ಕನ್ಸರ್ವೇಟಿವ್ ಅಂದರೆ ಅದಕ್ಕೆ ವಂಶ ಪಾರಂಪರೆ, ಕರೆಕ್ಟಾದ ಮೀನಿಂಗ್ ಕನ್ಸರ್ವೇಟಿವ್ ಅಂದರೆ ವಂಶ ಪಾರಂಪರೆ ಅಂತ ಅರ್ಥ. ಇನ್ ದಿಸ್ ಕನ್ಸರ್ವೇಟಿವ್ ಮೀನ್ಸ್ ಇಟ್ ಈಸ್ ಬೈ ನೇಚರ್, ದ ಕ್ಯಾರೆಕ್ಟರ್ ಕಮ್ಸ್ ಫ್ರಮ್ ದ ನೇಚರ್, ದಟ್ ಈಸ್ ಕಾಲ್ಡ್ ಕನ್ಸರ್ವೇಟಿವ್ ನೇಚರ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನಿಮಗೆ ಗೊತ್ತಿರಬೇಕು, ಎನಿ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಈ ಯೂನಿಟ್ ಪಾಸಿಟಿವ್ ಚಾರ್ಜಸ್ಸಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಇದರ್ ಇಸ್ ಒಂದು ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಸುತ್ತಲೂ ಈ ಫೀಲ್ಡ್ ಅರೌಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗಿರುತ್ತೆ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳೆಲ್ಲ ಇರುತ್ತೆ, ಇದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಇದು ಒಂದು ಚಾರ್ಜಸ್. ಸೊ ಇದಕ್ಕೆ ಏನಂದರೆ ಮತ್ತು ಇನ್ನೊಂದು, ಇದೇ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇನ್ನೊಂದು ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಇತ್ತು, ಅದಕ್ಕೆ ಒಂದೇ ಒಂದು ಪಾಸಿಟಿವ್ ಚಾರ್ಜ್, ಒಂದು ಕೂಲಾಮ್, 1 Q ಪಾಸಿಟಿವ್ ಚಾರ್ಜಸ್ ಇತ್ತು. ಇದು ಹತ್ತಿರ ತೊಗೊಂಬಂದರೆ ಇದು ರಿಪಲ್ಷನ್ ಆಗುತ್ತೆ. ಸೊ ರಿಪಲ್ಷನ್ ಆಗುತ್ತಂದರೆ ಏನು, ಇದು ಎಲ್ಲೋ ಚಾರ್ಜ್ ಇರುತ್ತೆ, ಅಲ್ಲೆಲ್ಲೋ ಇರುತ್ತೆ, ಅಲ್ಲಿಂದ ಎತ್ಕೊಂಬಂದು ಹತ್ತಿರ ಬರ್ತಿದ್ದಾಗೇ ಸ್ವಲ್ಪ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಈಗೇನಾಗುತ್ತೆ ಅಂದರೆ ನಾವು ಈ ಒಂದು ಪಾಸಿಟಿವ್ ಚಾರ್ಜಸ್ ಇದೆ, ಇಲ್ಲೊಂದು ಒಂದು ಕ್ಯೂ ಅನ್ನೋದೊಂದು ಚಾರ್ಜಸ್ ಇದೆ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ ಒಂದೇ ಒಂದು ಚಾರ್ಜ್ ಅಂದರೆ ಎಷ್ಟು ಅಂತ ನಿಮಗೆ ಆವಾಗಲೇ ಹೇಳಿದೆ. ನಿಮಗೆ 625 5 × 10⁻16 ಎಲೆಕ್ಟ್ರಾನ್ಸ್, ಇಷ್ಟು ಎಲೆಕ್ಟ್ರಾನ್ಸ್ಗಳು ಸೇರಿದರೆ ಒಂದು ಪಾಸಿಟಿವ್ ಚಾರ್ಜ್ ಆಗುತ್ತೆ. 625 × 10⁻16 ಎಲೆಕ್ಟ್ರಾನ್ಸ್ಗಳು ಎಲ್ಲ ಸೇರಿದರೆ ಒಂದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಇಲ್ಲೂ ಅಷ್ಟಿದೆ, ಒಂದು ಪಾಸಿಟಿವ್ ಚಾರ್ಜನ್ನು ಎಲ್ಲೋ ಒಂದು ಕಡೆ ದೂರದಲ್ಲಿತ್ತು, ಹತ್ತಿರ ತೊಗೊಂಬರ್ತಾ ಇದ್ದಂಗೆ ಹತ್ತಿರ ಬಂದಾಗಲೂ ಇಲ್ಲಿ ಫೋರ್ಸ್ ಆಫ್ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಯಾಕಂದರೆ ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಅದೇ ಒಂದು ನೆಗೆಟಿವ್ ಚಾರ್ಜ್ ಇತ್ತು ಅಂದರೆ ಅದು ಅಟ್ರಾಕ್ಷನ್ ಆಗುತ್ತೆ, ನಮಗೆ ಅಟ್ರಾಕ್ಷನ್ ಆಗಿಲ್ಲ, ರಿಪಲ್ಷನ್ ಆಗೋದು ಮುಖ್ಯ. ಯಾಕಂದರೆ ರಿಪಲ್ಷನಲ್ಲಿ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಫೀಲ್ಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಏನಾಗಂದರೆ ಇದು ಒಂಥರ ಕನ್ಸರ್ವೇಟಿವ್ ನೇಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೋಡಿರಿ, ಎಲ್ಲೋ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಅಲ್ಲಿಂದ ಎತ್ಕೊಂಬಂದು ಇಲ್ಲಿ ಇಡ್ತೀವಿ. ಒಂದು ಪಾಸಿಟಿವ್ ಚಾರ್ಜ್ ಅಂದರೆ ಏನಂದರೆ 625 × 10⁻16 ಎಲೆಕ್ಟ್ರಾನ್ಸ್, ಇಷ್ಟು ಎಲೆಕ್ಟ್ರಾನ್ಸ್ಗಳಿರುತ್ತೆ, ಅಷ್ಟು ಎನರ್ಜಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಆ ಪಾಸಿಟಿವ್ ಚಾರ್ಜಸನ್ನು ಎತ್ಕೊಂಬಂದು ಇಲ್ಲಿಗೆ ಇರ್ತೀವಿ, ಇಲ್ಲಿಗೆ ಇದು ಹತ್ತಿರನೂ ತೊಗೊಂಬರ್ತೀವಿ. ಸೊ ಅಲ್ಲಿಂದ ತೊಗೊಂಬಂದಾಗ ಅಲ್ಲಿಂದ ತೊಗೊಂಬರ್ಬೇಕಾದ್ರೆ ನಾವು ಸ್ವಲ್ಪ ವರ್ಕ್ ಎತ್ಕೊಂಬರ್ಬೇಕು, ಅದನ್ನು ಅಂದರೆ ವರ್ಕ್ ಡನ್ ಆಗುತ್ತೆ. ಸೊ ಆ ವರ್ಕ್ ಡನ್ ಅದು ಒಂಥರ ನೇಚರ್, ಅದಕ್ಕೆ ಬೈ ನೇಚರಿಂದ ಬಂದಿರೋವಂಥದ್ದು ಅದು. ಸೊ ಏನಾಗುತ್ತೆ ಅಂದರೆ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮೀನ್ಸ್ ಅಂದರೆ ಏನು, ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇದು ಫುಲ್ಲು ಒಂದು ಪಾಸಿಟಿವ್ ಚಾರ್ಜನ್ನು ಎತ್ಕೊಂಬಂದು ಇಲ್ಲಿ ಹತ್ತಿರ ತೊಗೊಂಬರ್ತೀವಿ. ಸೊ ಅದು ವರ್ಕ್ ಡನ್ ಬೇಕು, ಅದಕ್ಕೆ ಸ್ವಲ್ಪ ವರ್ಕ್ ಆಗುತ್ತೆ, ಸುಮ್ಮನೆ ಅದಾಗೆ ಬರೋಲ್ಲ, ಅದು ನಾವು ವರ್ಕ್ ಮಾಡಿದರೆ ಮಾತ್ರ ಬರುತ್ತೆ. ಸೊ ವರ್ಕ್ ಡನ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ದ ವರ್ಕ್ ಡನ್ ಈಸ್ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಅದೊಂಥರ ಕನ್ಸರ್ವೇಟಿವ್ ನೇಚರ್, ಅಂದರೆ ಅದಾಗೆ ಪ್ರಕೃತಿಯಿಂದನೇ ಬಂದಿರೋದು.
ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್. ನೋಡ್ರಿ, ಅದು ಅಲ್ಲಿಂದ ಎತ್ಕೊಂಬರ್ರಿ, ಇಲ್ಲಿಂದ ಎತ್ಕೊಂಬರ್ರಿ, ಎಲ್ಲಿಂದ ಎತ್ಕೊಂಬರ್ರಿ, ಅಥವಾ ಇನ್ಫಿನಿಟಿಯಿಂದ ಎತ್ಕೊಂಬರ್ರಿ. ಸೊ ಎಷ್ಟು ಪಾತ್ ಎಷ್ಟು ದೂರ ಇದೆಯಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗಲ್ಲ. ಯಾವ ಪಾತ್ ಮೇಲೆ ಅದು ಡಿಪೆಂಡ್ ಆಗಲ್ಲ. ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ವರ್ಕ್ ಡನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ನೋಡಿ, ಇದು ಒಂದು ಫೈನಲ್ ಪೊಸಿಷನ್ ಇನ್ಫಿನಿಟಿ, ಅಲ್ಲಿಂದ ಎತ್ಕೊಂಬರ್ತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ಎತ್ಕೊಂಬರ್ತೀವಿ. ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ವರ್ಕ್ ಇದು ಕನ್ಸರ್ವೇಟಿವ್ ನೇಚರ್ ಆಫ್ ಈ ನೇಚರ್ ಆಫ್ ಚಾರ್ಜಸ್ ಯಾವಾಗಲೂ ಸಹ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ದಟ್ ಇಸ್ ದ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ವಾಟ್ ಈಸ್ ದ ಮೆಂಟ್ ಬೈ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್? ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ದಟ್ ಈಸ್ ವರ್ಕ್ ಡನ್ ಬೇಕು. ಅಲ್ಲಿಂದ ಒಂದು ಪಾಯಿಂಟಿಂದ ಇನ್ನೊಂದು ಕಡೆ ಪಾಯಿಂಟಿಗೆ ಚಾರ್ಜಸ್ ತೊಗೊಂಬರಕ್ಕೆ. ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿರಿ, ಇದು ಪಾಸಿಟಿವ್ ಒಂದು ಪಾಸಿಟಿವ್ ಚಾರ್ಜಸ್ ಇದೆ. ಇದು ಎಷ್ಟು ಕೂಲಂಬ್ ಅಂತ ಗೊತ್ತಿಲ್ಲ. ಇದೆ ವರ್ಕ್ ಡನ್ ಅಲ್ಲಿಂದ ಇಲ್ಲಿಗೆ ಎತ್ಕೊಂಬಂದು ಇಲ್ಲಿ ಇಡಬೇಕು. ಅವಾಗ ಇಲ್ಲಿ ಚಾರ್ಜ್ ಇದು ಫೀಲ್ಡ್ ಎಷ್ಟಿದೆ ಅಂತ ನಾವು ಅದನ್ನು ಕಂಡುಹಿಡಿಬೋದು. ಒಂದು ಚಾರ್ಜಸ್ ಇದೆ, ಇದರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತಲೂ ಗೊತ್ತಿಲ್ಲ. ಇದ್ರ ಸುತ್ತಲೂ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಆ ಕಂಡುಹಿಡಿಬೇಕಾದ್ರೆ ನಾವು ಒಂದು ಮೆಥಡ್ಸ್ ಉಪಯೋಗಿಸೋದೇ ಈ ಎಲೆಕ್ಟ್ರಿಕ್ ಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಈ ಚಾಪ್ಟರ್ನಲ್ಲಿ ಅದನ್ನು ಸ್ಟಡಿ ಮಾಡೋದು. ಈ ಒಂದೇ ಒಂದು ಕೂಲಮ್ ಚಾರ್ಜ್, ಒಂದು ಕೂಲಮ್ ಅಂದರೆ 625 × 10⁴16 ಎಲೆಕ್ಟ್ರಾನ್ಸ್ ಅಷ್ಟನ್ನು ಸೇರಿಸಿ ಒಂದು ಚಾರ್ಜ್ ಆಗಿರುತ್ತೆ. ಆ ಚಾರ್ಜನ್ನು ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರೋದು ಒಂದು ಅದು. ಸೊ ಇಟ್ ಈಸ್ ಎ ಕ್ಯಾರೆಕ್ಟರ್ ಆಫ್ ದಿಸ್. ಸೊ ದಟ್ ಈಸ್ ಕ್ಯಾರೆಕ್ಟರ್ ಆಫ್ ದ ಕನ್ಸರ್ವೇಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ಅಲ್ಲಿಂದ ಯಾವ ಪಾತಲ್ಲಿ ಎತ್ಕೊಂಡ್ಬರ್ತಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದು ಇಂಡಿಪೆಂಡೆಂಟ್ ಆಫ್ ಪಾತ್. ಇಲ್ಲಿಂದ ಇದ್ರ ಮೇಲೆ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ವರ್ಕ್ ಡನ್ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಚಾರ್ಜ್. ಇನಿಷಿಯಲ್ಲು ಮತ್ತು ಫೈನಲ್ ಪೊಸಿಷನ್, ಇದು ಇನಿಷಿಯಲ್ ಅಲ್ಲೆಲ್ಲ ಇತ್ತು, ಅಲ್ಲಿಂದ ಫೈನಲ್ ಪೊಸಿಷನ್ ಇಲ್ಲಿ ತೊಗೊಂಬಂದಿದ್ವಿ. ಸೊ ದಟ್ ಈಸ್ ಅ ವರ್ಕ್ ಡನ್. ಆ ವರ್ಕ್ ಡನ್ ಇದೆಯಲ್ಲ, ವರ್ಕ್ ಡನ್ ಈಸ್ ಎ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರ್ತೀವಲ್ಲ ವರ್ಕ್ ಡನ್ನು. ಸೊ ಅದು ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಈಸ್ ಕನ್ಸರ್ವೇಟಿವ್ ನೇಚರ್. ಇದರಲ್ಲಿ ನಾವು ಹೇಳ್ಬಿಡ್ತೀವಿ ನೆಕ್ಸ್ಟ್ ಅನ್ನೋದು ಇದರಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಒಂದು ಪಾಸಿಟಿವ್ ಒಂದು ಕೂಲಂಬ್ ಚಾರ್ಜ್ ತೊಗೊತೀವಿ. ಅದು ಎತ್ಕೊಂಬಂದು ಫಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಎತ್ಕೊಂಬರ್ತೀವಿ. ಅವಾಗ ಎತ್ಕೊಂಬಂದಾಗ ಎಷ್ಟಾಗತ್ತೆ ಅಂತ ನೋಡ್ತೀವಿ. ಅವಾಗ ಇಲ್ಲಿಂದ ಇನ್ಫಿನಿಟಿಯಿಂದ ಇಲ್ಲಿವರೆಗೆ ಎತ್ಕೊಂಬರೋಕ್ಕೆ ಎಷ್ಟು ಬೇಕು ಅಂತ ಕಂಡುಹಿಡಿದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ವೆರಿ ಸಿಂಪಲ್ ಇದೆ ಸ್ವಲ್ಪ ಇದು ಅದಕ್ಕೆಲ್ಲ. ಸೊ ಅದಕ್ಕೆ ಆಯ್ತು. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ ಬೈ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಮೂವಿಂಗ್ ಎ ಚಾರ್ಜ್ ಥ್ರೂ ಎ ಡಿಸ್ಟೆನ್ಸ್ dr. ನೋಡಿರಿ, ಇಲ್ಲಿಂದೆಲ್ಲ ಒಂದು ಚಾರ್ಜಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎತ್ಕೊಂಬಂದು ಇಲ್ಲಿ ಇಡ್ತೀನಿ. ಇದಕ್ಕೆ ಎಷ್ಟು ವರ್ಕ್ ಡನ್, ಆ ಫಾರ್ಮುಲಾ ವರ್ಕ್ ಡನ್ ಏನಂದರೆ ಅದು ಇಂಟಿಗ್ರೇಷನ್ ಆಫ್ FdR, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು. ಈ ಇಂಟಿಗ್ರೇಷನ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೊಂಬರೋಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊತೀವಿ ವರ್ಕ್ ಡನ್ನು. ಹಾಗೆ ಇನ್ಫಿನಿಟಿಯಿಂದ ಇಲ್ಲಿವರೆಗೆ ತೊಗೊಂಬರೋಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊತೀವಿ. ಅದನ್ನು ಇಂಟಿಗ್ರೇಷನ್ ಮಾಡಿ ಅದನ್ನು ಕಂಡುಹಿಡಿತೀವಿ. ಸೊ ದಟ್ ಇಸ್ ಫಾರ್ಮುಲಾ W ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ FdR, ವೇರ್ W ಈಸ್ ಈಕ್ವಲ್ ಟು ವರ್ಕ್ ಡನ್, FP ಈಸ್ ಈಕ್ವಲ್ ಟು ಫೋರ್ಸ್, DR ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ದಟ್ ಇಸ್ ಫಾರ್ಮುಲಾ ಅದಕ್ಕೆ. ಸೊ ಇದು ಗೊತ್ತಾಯ್ತಲ್ಲ. ಇದು ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ಇದರಲ್ಲಿ ಬರೋದು ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಎನರ್ಜಿ ಸ್ಟೋರ್ಡ್ ಇನ್ ಎ ಬಾಡಿ. ಸೊ ಮೂವಿಂಗ್ ಟ್ಯಾಂಕ್ ಒಳಗಡೆ ನೀರಿರುತ್ತೆ, ಅದು ಎನರ್ಜಿ ಸ್ಟೋರ್ ಆಗಿರುತ್ತೆ. ಅದೇ ರೀತಿ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎನರ್ಜಿನ ತೆಗೆದು ಒಂದು ವೈರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸೊ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಒಂದು ಎಲೆಕ್ಟ್ರಿಕ್ ಚಾರ್ಜಸ್ಗಳನ್ನೆಲ್ಲವೂ ತಗೊಂಡು ಒಂದು ವೈರ್ನಲ್ಲಿ ಕಂಡಕ್ಟ್ ಮಾಡಿ ಇಟ್ಟಿರ್ತೀವಿ, ಅಥವಾ ಇನ್ಸುಲೇಟರ್ ಅಥವಾ ಕಂಡಕ್ಟರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಕಂಡಕ್ಟರ್ನಲ್ಲಾದರೆ ಒಂದು ಕಡೆ ತಯಾರು ಮಾಡ್ತಿರ್ತಾರೆ, ಅಲ್ಲಿಂದ ಒಂದು ಕಂಡಕ್ಟರ್ ಮುಖಾಂತರ ಕಳಿಸ್ತಾರೆ. ಸೊ ಅದು ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಇದರದ್ದೇನೆಂದರೆ ಈ ಬ್ಯಾಟ್ರಿಗಳಲ್ಲೆಲ್ಲ ಟಾರ್ಚ್ ನೋಡ್ತಿರೋರು ಮೊಬೈಲೆಲ್ಲ ಚಾರ್ಜಸ್ಸನ್ನೆಲ್ಲ ತೆಗೆದು ಒಂದು ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಚಾರ್ಜ್ ಇಲ್ಲ, ಈಗ ಉದಾಹರಣೆಗೆ ಬ್ಯಾಟ್ರಿ ಮೊಬೈಲ್ ವರ್ಕಲ್ಲ ಅಂದರೆ ಚಾರ್ಜೇ ಇಲ್ಲ ಅಂತಾರೆ. ಚಾರ್ಜ್ ಅಂದರೆ ಏನು? ಅದಕ್ಕೆ ಅದನ್ನು ಈ ಎಲೆಕ್ಟ್ರಿಕ್ ಚಾರ್ಜಸ್ ಎಲೆಕ್ಟ್ರಾನ್ಸ್ಗಳನ್ನೆಲ್ಲ ಸೇರಿಸಿ
ಒಂದು ಬ್ಯಾಟ್ರಿ ಒಳಗಡೆ ಇಟ್ಟಿರೋದು. ಸೊ ಅದಕ್ಕೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಚಾರ್ಜ್ ಅಂದರೆ ಏನೋ ಒಂದು ಇದಕ್ಕೆ ಯೂನಿಟ್ ಪಾಸಿಟಿವ್ ಫಾಸ್ಟ್ ಚಾರ್ಜ್ ಅಂತವು ಸಿಕ್ಕಾಪಡೆ ಪಾಸಿಟಿವ್ ಚಾರ್ಜಸ್ಗಳನ್ನೆಲ್ಲ ಸೇರಿಸಿ ಮೊಬೈಲ್ ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿ ಒಳಗಡೆ ಇಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರಿತೀವಿ. ಸೊ ಇದಕ್ಕೆ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನೋ ತಗೊಳ್ಳೋಣ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ವೋಲ್ಟೇಜ್ ಅಂತ ನೋಡಿದ್ದೀರಾ. ಸೊ ವೋಲ್ಟ್ ಎಷ್ಟು ವೋಲ್ಟ್ ಇದೆಯಾ? ಈಗ 230 ವೋಲ್ಟ್ಸ್. ಮನೆಯದು ಎಷ್ಟಿದೆ ವೋಲ್ಟ್ಸು? 230 ವೋಲ್ಟ್ಸ್ ಅಂತೀವಿ. ಇದು ಬ್ಯಾಟ್ರಿ ಸೆಲ್ ಇರುತ್ತೆ 1.5 ವೋಲ್ಟ್ಸ್. 1.5 ವೋಲ್ಟ್ ಅಂದರೆ ಏನೋ 2 ವೋಲ್ಟ್ ಅಂದರೆ ಏನೋ 230 ವೋಲ್ಟ್ಸ್ ಅಂದರೆ ಏನೋ ಹಾಗೆಲ್ಲ ಏನೇನಂತ ಕೆಲವೊಂದು ಪ್ರಶ್ನೆಗಳೆಲ್ಲ ಬರುತ್ತೆ. ಸೊ ಕ್ವಶನ್ಸ್. ಸೊ ಅದಕ್ಕೆಲ್ಲ ಆನ್ಸರ್ ಎಲ್ಲ ಇದಕ್ಕೆ ಸಿಗುತ್ತೆ. ಸಣ್ಣದು ಬರುತ್ತೆ ಮಿಲಿ ಆ್ಯಂಪೇರ್. ಇದಕ್ಕೆ ವೋಲ್ಟ್ಸ್ ಹೆಸರು 0.005 ವೋಲ್ಟ್ಸ್, ಭಾಳ ಕಡಿಮೆ ವೋಲ್ಟ್ಸ್ ಇರೋವಂಥವು. ಅಥವಾ 1.5 ವೋಲ್ಟ್ಸು ಅವೆಲ್ಲ ಇರ್ತವೆ ಕೆಲವೊಂದು. ಅದರದ್ದೆಲ್ಲ ಏನು ಅಂತ ಅವಾಗ ನಿಮಗೆ ಅದು ಎಕ್ಸ್ಪ್ಲೇಷನ್ ಆಗಿ. ಸೊ ವಾಟ್ ಈಸ್ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಚಾರ್ಜ್ Q at any point in the electric field is equal to the work done by an external force in bringing the charge from infinity to that point without any acceleration. ನೋಡ್ರಿ, ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇದು ಎನರ್ಜಿ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಪಾಸಿಟಿವ್ ಚಾರ್ಜಸ್ ಎಲ್ಲೋ ಒಂದು ಕಡೆ ಇರುತ್ತೆ, ಇಷ್ಟು ದೂರ. ಇಲ್ಲಿಂದ ಎತ್ಕೊಂಬಂದು ಇಲ್ಲಿ ಇಡ್ತೀವಿ. ಸೊ ಇದು ಏನಕ್ಕೆ ಅಂತಂದರೆ ನಾವು ಅದಕ್ಕೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಅಲ್ಲಿಂದ ಇಲ್ಲಿ ಇದರೊಳಗೆ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತಲ್ಲ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ. ಇದು ಗೊತ್ತಾಯ್ತಾ? ಇದು ವರ್ಕ್ ಡನ್ ಬೈ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್. ನೋಡ್ರಿ, ಅದು ಆ್ಯಕ್ಚುಲಿ ಈ ಚಾರ್ಜಸ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕಾದ್ರೆ ವರ್ಕ್ ಡನ್ ಅಲ್ಲಿಂದ ಇಲ್ಲಿ ಎತ್ಕೊಂಬರೋಕ್ಕೆ ಎಷ್ಟು ಚಾರ್ಜಸ್ ಇರುತ್ತೆ, ಎಷ್ಟು ನಮಗೆ ಎನರ್ಜಿ ಖಾಲಿಯಾಗಿದೆ, ಅದಕ್ಕೆ ನಾವು ಏನು ಮಾಡ್ತೀವಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಚಾರ್ಜ್ Q at any point in the electric field is equal to the work done by an external force. Work done by an external force ನಾವು ವರ್ಕ್ ಮಾಡಿ ನಾನು ತೊಗೊಂಬರೋದು ಚಾರ್ಜಸ್ನ ಬೈ an external force in bringing the charge from infinity to that point. ನೋಡಿ, ಇನ್ಫಿನಿಟಿಯಿಂದ ದಟ್ ಪಾಯಿಂಟಿಗೆ ಈ ಒಂದು ಪಾಸಿಟಿವ್ ಚಾರ್ಜಸ್ನ ಎತ್ಕೊಂಬಂದು ಇಲ್ಲಿ ತೊಗೊಂಬರ್ಬೇಕು. ಅದಕ್ಕೆ ನಮಗೆ ಎನರ್ಜಿ ಎಷ್ಟು ಖಾಲಿಯಾಗಿದೆ, ಸೊ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ವಿತೌಟ್ ಎನಿ ಆಕ್ಸಿಲರೇಷನ್. ಅಲ್ಲಿಂದ ಇಲ್ಲ, ಕರೆಕ್ಟಾಗಿ ನಿಧಾನವಾಗಿ ತೊಗೊಂಬಂದು ಇಳಿರೋದು. ಏಕದಮ್ ಅಲ್ಲಿಂದ ಇಲ್ಲಿಗೆ ದೂರದಲ್ಲ, ಆಕ್ಸಿಲರೇಷನ್ ಇಲ್ಲ. ಈ ಅಲ್ಲಿಂದ ಎತ್ಕೊಂಬರೋಕ್ಕೆ ಒಂದೇ ಇದಕ್ಕೆ ತೊಗೊಂಬಂದು ಒಟ್ಟಿಗೆ ಇಲ್ಲಿ ಇಡಬೇಕು. ಗೊತ್ತಾಯ್ತಾ? ಸೊ ದಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಚಾರ್ಜ್ Q at any point in the electric field is equal to the work done by an external force in bringing the charge from infinity to that point without any acceleration. ಸೊ ಇದಕ್ಕೆ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ನೀವು ಇದನ್ನು ತಿಳ್ಕೊಂಡಿರ್ಬೇಕು. ಡಿಫೈನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಇದು ಭಾಳ ಇಂಪಾರ್ಟೆಂಟ್ ಇದು ಈ ಕ್ವಶನ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಏನು? ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಇನ್ಫಿನಿಟಿಯಿಂದ ಇಲ್ಲಿ ಎತ್ಕೊಂಬಂದಿರೋಕ್ಕೆ ಎಷ್ಟು ನಮಗೆ ಎನರ್ಜಿ ಖಾಲಿ ಆಯ್ತಲ್ಲ, ಎಷ್ಟು ವರ್ಕ್ ಡನ್ ಮಾಡ್ತೀವಲ್ಲ, ಅದಕ್ಕೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತೀವಿ. ಸೊ ದಿಸ್ ಕ್ವಶನ್ ಇದೆ ಇಂಪಾರ್ಟೆಂಟ್. ಇದೇನು ಹೆಚ್ಚು ಇಂಪಾರ್ಟೆಂಟ್ ಇಲ್ಲ, ಇದನ್ನು ಚೆನ್ನಾಗಿ ಕಲಿತೀವಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಡಿಫೈನ್ಡ್ ಆಸ್ ದ work done to move a unit positive charge from infinity to that point against the direction of electric field. ನೋಡ್ರಿ, ಯೂನಿಟ್ ಪಾಸಿಟಿವ್ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಲ್ಲಿ ಲೆಕ್ಕ. ಈಗ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜಸ್ಸನ್ನು ಎಲ್ಲಿಂದ ಎಲ್ಲಿವರೆಗೆ ಎತ್ಕೊಂಬಂದು ಇಟ್ಟರೆ ನಮಗೆ ಎಷ್ಟು ವರ್ಕ್ ಖಾಲಿ ಆಯಿತೋ ಎಷ್ಟು ಆಯಿತೋ ಅದಕ್ಕೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ವೋಲ್ಟ್ಸ್ ಅಂತ ಕರಿತೀವಿ. ಒಂದು ವೋಲ್ಟ್ ಅಂದರೆ ಏನು? ಒಂದು ಯೂನಿಟ್ ಪಾಸಿಟಿವ್ ಚಾರ್ಜಸ್ಸನ್ನು ಎಲ್ಲೋ ಒಂದು ಕಡೆ ಇದೆ, ಎಲ್ಲೋ ಒಂದು ಕಡೆ ತೊಗೊಂಬಂದು ಇಲ್ಲಿಗೆ ಇಟ್ಟಾಗ ಏನಾಗತ್ತಂದರೆ ಅದಕ್ಕೆ ಎಷ್ಟು ವೋಲ್ಟ್ ಬೇಕಾಯಿತು, ಸೊ ಎಷ್ಟು ವರ್ಕ್ ಡನ್ ಬೇಕಾಯಿತು, ಎಷ್ಟು ಜೋಲ್ಸ್ ಆಫ್ ವರ್ಕ್ ಬೇಕಾಯಿತು. ಸೊ ಅದಕ್ಕೆ ನಾವು ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತೀವಿ. ಅದಕ್ಕೆ ವೋಲ್ಟ್ ಅಂತ ಕರಿತೀವಿ. ಇದು ಇದ್ರದ್ದು ವೋಲ್ಟ್ ಎಷ್ಟು ವೋಲ್ಟ್ ಇದೆ, ಇದಕ್ಕೆ ವೋಲ್ಟ್ ಎಷ್ಟು ವ್ಯಾಟ್ಸ್ ಬೇರೆ, ವೋಲ್ಟ್ ಬೇರೆ. ಗೊತ್ತಾಯ್ತಾ ನಿಮಗೆ? ಅದೇ ವೋಲ್ಟ್ ಅಂದರೆ ಏನು ಅಂತ ಇನ್ನೂ ಸ್ವಲ್ಪ ಜನರಲ್ಲಾಗಿ ಆಮೇಲೆ ಹೇಳ್ತೀನಿ. ಫಸ್ಟ್ ಈ ಡೆಫಿನೇಷನ್ ತಿಳ್ಕೊಳ್ಳಿ. ಸೊ ಫಸ್ಟ್ ಈ ಡೆಫಿನೇಷನ್ನು ಮತ್ತು ನಾನೇ ಎಕ್ಸಾಂಪಲ್ ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಯಾಕಂದರೆ ಇದ್ರದ್ದು ಡೆಫಿನೇಷನ್ ಕರೆಕ್ಟಾಗಿ ಈ ಡೆಫಿನೇಷನ್ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆದರೆ ನಾ ಹೇಳೋ ಕೆಲವೊಂದು ಎಕ್ಸಾಂಪಲ್ಗಳಿದ್ದಾವಲ್ಲ ಅದನ್ನು ಬರೆದ್ರೆ ನಿಮಗಾಗಲ್ಲ, ನಿಮಗೆ ತಿಳ್ಕೊಳ್ಳೋಕ್ಕೋಸ್ಕರ ಹೇಳಿರೋದು ಅಷ್ಟೇ. ಫಸ್ಟ್ ಈ ಡೆಫಿನೇಷನ್ ಕಲೀರಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್
to move a unit positive charge from infinity to that point against the direction of electric field. ನೋಡಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಇಲ್ಲಿ, ಇದ್ರ ಡೈರೆಕ್ಷನ್ ವಿರುದ್ಧವಾಗಿ ಈ ಯೂನಿಟ್ ಪಾಸಿಟಿವ್ ಚಾರ್ಜಸ್ ಏನಿಲ್ಲ. ಇಲ್ಲಿಂದ ಎಳ್ಕೊಂಬಂದು ಸೀದಾ ಎಳ್ಕೊಂಬಂದು ಇಲ್ಲಿ ಇಡ್ತಿದ್ದಂಗೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಎನರ್ಜಿ ಆಯಿತು, ಎಷ್ಟು ಜೌಲ್ಸ್ ಆಫ್ ವರ್ಕ್ ಆಯಿತು, ಅದಕ್ಕೆ ನಾವು ವೋಲ್ಟೇಜ್ ಅಂತ ಕರಿತೀವಿ. ಇಷ್ಟಿದು ವೋಲ್ಟಿಗೆ ಆಯ್ತಂತ. ಸೊ ಅದಕ್ಕೆ ಯೂನಿಟ್ ಅಂದರೆ ಏನು, ಕ್ಯೂ ಇಸ್ ಈಕ್ವಲ್ ಟು ಯೂನಿಟ್ ಪಾಸಿಟಿವ್ ಚಾರ್ಜ್. ಗೊತ್ತಾಯ್ತಾ? ಕ್ಯೂ ಅನ್ನೋದು ಯೂನಿಟ್ ಪಾಸಿಟಿವ್ ಚಾರ್ಜಸ್ಸು. ವರ್ಕ್ ಡನ್ ಈಸ್ ಈಕ್ವಲ್ ಟು ಇದಕ್ಕೆ ಇನ್ಫಿನಿಟಿ ಟು ದಟ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಎಗ್ನೆಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಯೂನಿಟ್ ಚಾರ್ಜ್ ಇದು ಪಾಸಿಟಿವ್ ಚಾರ್ಜ್ ಇದು. ಗೊತ್ತಾಯ್ತಾ? ಸೊ ಇದೊಂದು ಪಾಸಿಟಿವ್ ಚಾರ್ಜು, ಯೂನಿಟ್ ಅಲ್ಲ ಇದು ಕಡೆ. ಕ್ಯೂ ಇಸ್ ಈಕ್ವಲ್ ಟು ಪಾಸಿಟಿವ್ ಚಾರ್ಜ್. ನೋಡ್ರಿ, ಕ್ಯೂ ಅನ್ನೋದು ಇದು ಪಾಸಿಟಿವ್ ಚಾರ್ಜ್, ಇದು ಯೂನಿಟ್ ಪಾಸಿಟಿವ್ ಚಾರ್ಜ್ ಆಗಬೇಕಂತಿಲ್ಲ, ಎಷ್ಟಾರ ಚಾರ್ಜ್ ಇರಲಿ. ಗೊತ್ತಾಯ್ತಾ? ಇದಕ್ಕೆ ಪಾಸಿಟಿವ್ ಚಾರ್ಜು. ಸೊ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ತಗೊಂಡ್ಬಂದು ಇಲ್ಲಿ ಇಡ್ತೀವಿ. ಸೊ ವರ್ಕ್ ಡನ್ ಅಂದರೆ ಏನು, ಡಬ್ಲ್ಯೂ ಅಂದರೆ ವರ್ಕ್ ಡೌನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲು. ಗೊತ್ತಾಯ್ತಾ? ಇದಕ್ಕೆ ನೋಡಿ, ವರ್ಕ್ ಡನ್ ಬೈ ಎ ಚಾರ್ಜ್, ಅದಕ್ಕೆ ಅಲ್ಲ, ಯೂನಿಟ್ ಪಾಸಿಟಿವ್ ಚಾರ್ಜ್ ಸರಿ ಇದೆ. ಯೂನಿಟ್ ಪಾಸಿಟಿವ್ ಚಾರ್ಜಸನ್ನು ಎತ್ಕೊಂಬಂದು ಇಲ್ಲಿಗೆ ಇಡ್ತಿದ್ದೀವಿ ಅದಕ್ಕೆ. ಸೊ ವರ್ಕ್ ಡನ್ ಎಸ್ ಐ ಯೂನಿಟ್ ಈಸ್ ಜೋಲ್ಸ್ ಪರ್ ಕೂಲಾಂಬ್. ಎಷ್ಟು ಒಂದು ಕೂಲಾಂಬ್ ಆಫ್ ಚಾರ್ಜಸ್ನ ಎಷ್ಟು ಜೋಲ್ಸ್ ಎತ್ಕೊಂಬಂದಿದೆ ಇದಕ್ಕೆ ಒಂದು. ಈಗ ಇನ್ನೊಂದು ಜನರಲ್ ಎಕ್ಸಾಂಪಲ್ ಅಂತ ತಗೊಳ್ಳೋಣ. 230 ವೋಲ್ಟ್ಸ್ 230 ವೋಲ್ಟ್ಸ್ ಇರುತ್ತೆ ನಿಮ್ಮ ಮನೇಲಿ ಯಾವಾಗಲೂ ಎಷ್ಟಿದೆ ವೋಲ್ಟ್, ಒಂದು ಬಲ್ಬ್ ಹತ್ಬೇಕಾದ್ರೆ ಎಷ್ಟು 230 ವೋಲ್ಟ್ಸ್ ಬೇಕು, ಫ್ರಿಜ್ ಅವೆಲ್ಲ ಓಡಬೇಕಾರೆ. 230 ವೋಲ್ಟ್ಸ್ ಅಂದರೆ ಏನಂತಾರೆ ಅಂದರೆ ಒಂದು ಕೂಲಾಂಬ್ ಆಫ್ ಚಾರ್ಜಸ್. ಒಂದು ಕೂಲಾಂಬ್ ಅಂದರೆ 625 × 10⁻16 ಎಲೆಕ್ಟ್ರಾನ್ಸ್ಗಳದ್ದು. ಅದು ಅಲ್ಲಿಂದ ಎತ್ಕೊಂಬಂದು ಎಲ್ಲಿದೆ ಈ 230 ವೋಲ್ಟ್ಸ್, ಎಲ್ಲೋ ಒಂದು ಇನ್ಫಿನಿಟಿ ಜೋಗದಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಿರುತ್ತೆ. ಅಲ್ಲಿಂದ 230 ಒಂದು ಕೂಲಾಂಬ್ ಆಫ್ ಚಾರ್ಜನ್ನು ಎತ್ಕೊಂಬಂದು ಇನ್ಫಿನಿಟಿ ಅದು ಅಲ್ಲಿದೆ ಎತ್ಕೊಂಬಂದು ನಮ್ಮನೆ ಬಾಗಿಲ ಹತ್ರ ನಮ್ಮನೆ ವೈರಿಂಗಿಗೆ ಇಡೋದಕ್ಕೆ ಎಷ್ಟು ಬರಬೇಕು ಅಂದರೆ 230 ಜೌಲ್ಸ್ ಆಫ್ ವರ್ಕ್ ಬೇಕು. 230 ಜೌಲ್ಸ್ ವರ್ಕ್ಗಳು ಬೇಕಾಗತ್ತೆ ಅಂತ ಅರ್ಥ ಆ್ಯಕ್ಚುಲಿಗೆ. ಸೊ ಇದಂದರೆ ಏನು, 230 ವೋಲ್ಟ್ಸ್ ಇದಕ್ಕೆ ಒಂದು ವೋಲ್ಟ್ ಅಂದರೆ ಏನು, ಒಂದು ಕೂಲಾಂಬ್ ಆಫ್ ಚಾರ್ಜಸ್ ಅಂದರೆ ಇಷ್ಟು ಎಲೆಕ್ಟ್ರಾನ್ಸ್ಗಳು ಇನ್ಫಿನಿಟಿ ಜೋಗದಿಂದ ಎತ್ಕೊಂಬಂದು ಅದ್ರ ವೈರ್ ಮುಖಾಂತರ ಎತ್ಕೊಂಬಂದು ನಮ್ಮನೆ ಬಾಗಿಲಿಗೆ ಇಡೋದಕ್ಕೆ ಎಷ್ಟು ಬೇಕು ಅಂದರೆ 230 ವೋಲ್ಟ್ಸ್ ಬೇಕು. ಗೊತ್ತಾಯ್ತಾ? ಇದಕ್ಕೆ ನಾವು ಆಗುತ್ತೆ. ಈಗ ಇನ್ನೊಂದು ಕೇಳ್ಬೋದು, ಸರಿ ಇದಕ್ಕೆ 230 ವೋಲ್ಟ್ಸು, ನಮ್ಮನೆ ಇಲ್ಲಿದೆ, ಇನ್ನೊಂದು ಮನೆ ಬೆಂಗಳೂರಲ್ಲಿದೆ, ನಾವು ಒಂದು ಮನೆ ಶಿವಮೊಗ್ಗದಲ್ಲಿದೆ, ಇನ್ನೊಂದು ಮನೆ ಬೆಂಗಳೂರಿನಲ್ಲೂ 230 ವೋಲ್ಟ್ಸೇ ಬೇಕು, ಇಲ್ಲಿಗೂ 230 ವೋಲ್ಟ್ಸ್ ಬೇಕು. ಹೆಂಗೆ ಸರ್ ಅದು ಲೆಕ್ಕ ಅದು ಅಂತ ಕೇಳ್ತೀರಾ ಅಲ್ವಾ? ನೋಡಿ, ಈಗ ಇಲ್ಲಿ ನಮ್ಮ ಮನೆಗೆ ಹಾಕ್ಬೇಕಾದ್ರೆ 230 ವೋಲ್ಟ್ಸ್ ಇರುತ್ತೆ, ಒಂದು ಬಲ್ಬ್ ಹತ್ಬೇಕಾದ್ರೆ 230 ವೋಲ್ಟ್ಸ್ ಬೇಕು. ಅದೇ ಬೆಂಗಳೂರಿನಲ್ಲಿ ಒಂದು ಮನೆ ಅಲ್ಲಿದೆ, ಇಲ್ಲಿಂದ ಇಲ್ಲಿಗೆ 300 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿರೋ ಮನೆಗೂ ಸತ ನಿಮಗೆ ಅಲ್ಲಿಗೂ ಸತ 230 ವೋಲ್ಟ್ ಅಂತಲೇ ಇರುತ್ತೆ. ಸೊ ಅಲ್ಲಿಂದ ಜೋಗದಿಂದ ಕರೆಂಟ್ ಬಂದು ಅಲ್ಲಿಗೆ ಬರೋದಕ್ಕೆ ಎಷ್ಟು ಬೇಕು, 230 ವೋಲ್ಟ್ ಬೇಕು. ಇಲ್ಲಿ ಜೋಗದಿಂದ ನಮ್ಮನೆ ಶಿವಮೊಗ್ಗ ಹತ್ತಿರ ಇದೆ, ಅಲ್ಲಿಂದ ಬರೋಕ್ಕೂ 230 ವೋಲ್ಟ್ ಬೇಕು. ಸೊ ಅದೆಂಗೆ ಅದು ಲೆಕ್ಕ ಅಂತ ನೀವು ಅದನ್ನು ಕೇಳ್ಬೋದು ಅಲ್ವಾ? ಅದ್ರ ಲೆಕ್ಕ ಬೇರೆ. ಆ್ಯಕ್ಚುಲಾಗಿ AC ಆಲ್ಟರ್ನೇಟ್ ಕರೆಂಟ್ ಬರುತ್ತಲ್ಲ ಅದರಲ್ಲಿ ಬರುತ್ತೆ. ಈಗ ಅದನ್ನು ಒಂದು ಸಿಂಪಲ್ಲಾಗಿ ಹೇಳಿರ್ತೀವಿ, ಈ ಡಿಸ್ಟೆನ್ಸ್ ಬಿಟ್ವೀನ್ ನಮ್ಮ ಈ ಶಿವಮೊಗ್ಗದಿಂದ ಬೆಂಗಳೂರಿಗೆ 300 ಕಿಲೋಮೀಟ್ರ್ ಯಾವ ಲೆಕ್ಕನೂ ಅಲ್ಲ ಎಲೆಕ್ಟ್ರಾನಿಗೆ. ಫ್ಲೋ ಆಫ್ ಎಲೆಕ್ಟ್ರಾನ್ ಈಸ್ ವೆರಿ ವೆರಿ ಫಾಸ್ಟ್. ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ದ ವೆಲಾಸಿಟಿ ಆಫ್ ಲೈಟ್. ವೆಲಾಸಿಟಿ ಆಫ್ ಲೈಟ್ ಅಷ್ಟೇ ಬರೋಲ್ಲ, ಅದ್ರದ್ದು ಒಂದು 10ನೇ 1 ಭಾಗದಷ್ಟು ಬರುತ್ತೆ. ಸೊ ಅಷ್ಟು ಫಾಸ್ಟ್ ಇರೋದ್ರಿಂದ ನಮ್ಮ ಎಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನಮಗೆ ಅದನ್ನು ಕಂಪೇರ್ ಮಾಡೋ ಅದು ನೆಗ್ಲಿಜಿಬಲ್. ಸೊ ಅದಕ್ಕೆ ಆಗುತ್ತೆ. ಸೊ ಜೋಗದಿಂದ ಶಿವಮೊಗ್ಗಕ್ಕೆ ಬಂದು ಎಲೆಕ್ಟ್ರಾನನ್ನು ಎತ್ಕೊಂಬಂದು ಇಲ್ಲಿಡೋದು ಒಂದೇ, ಇಲ್ಲಿಂದ ತೊಗೊಂಬಂದು ಜೋಗದಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ತೊಗೊಂಡೋದು ಒಂದೇ, ಅಥವಾ ಇಲ್ಲಿಂದ ಸೀದಾ ಯಾವುದೇ ಊರಲ್ಲಿ ತೊಗೊಂಡು ಹೋದ್ರೂ ಒಂದೇ. ಸೊ ಅದು 230 ವೋಲ್ಟ್ಸೇ ಇರುತ್ತೆ. ಅಂದರೆ ಏನು, ಒಂದು ಪಾಸಿಟಿವ್ ಚಾರ್ಜಸನ್ನು ಎತ್ಕೊಂಬಂದು ಅಲ್ಲಿಂದ ಇಲ್ಲಿಗೆ ತೊಗೊಂಬರೋಕ್ಕೆ 230 ವೋಲ್ಟ್ಸ್ ಬೇಕು, 30 ಜೌಲ್ಸ್ ಆಫ್ ವರ್ಕ್ ಬೇಕು. ಸೊ ಅದಕ್ಕೆ ನಾವು ಅಂತೀವಿ. ಗೊತ್ತಾಯ್ತಾ? ಇನ್ನು ಇದಕ್ಕೆ ಡೀಟೇಲಾಗಿ ಸ್ವಲ್ಪ ಆಲ್ಟರ್ನೇಟಿವ್ ಕರೆಂಟ್ ಬರುತ್ತೆ, ಅದರಲ್ಲೆಲ್ಲ ಹೇಳಿರುತ್ತೆ. ಸೊ ಇದಕ್ಕೆ ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಏನಂತ ಜಸ್ಟ್ ಹೇಳ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಎಗ್ನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡಿನ ಎಗ್ನೆಸ್ಟ್ ಆಗಿ ಹೇಳೋದು. ಗೊತ್ತಾಯ್ತಾ? ಸೊ ವೇರ್ Q is equal to ಯೂನಿಟ್ ಪಾಸಿಟಿವ್ ಚಾರ್ಜ್, W is equal to work done, E is equal to electrostatic potential. So
ಸೊ ಅದೇ ಏನಾಗುತ್ತೆ ಅಂದರೆ ವಿ ಅಂದರೆ ಏನು ವರ್ಕ್ ಡನ್ ಬೈ ಎ ಪಾಸಿಟಿವ್ ಚಾರ್ಜ್. ಯೂನಿಟ್ ಪಾಸಿಟಿವ್ ಚಾರ್ಜಸ್ಸಿಂದ ಎಷ್ಟು ವರ್ಕ್ ಡನ್ ಆಯಿತೋ ಅದಕ್ಕೆ ಯೂನಿಟ್ ಪಾಸಿಟಿವ್ ಚಾರ್ಜಸ್ನ ಎತ್ಕೊಂಬರೋಕ್ಕೆ ಎಷ್ಟು ವರ್ಕ್ ಬೇಕೋ ಅದಕ್ಕೆ ನಾವು ವೋಲ್ಟ್ ಅಂತ ಕರಿತೀವಿ. ಸೊ ದಟ್ ಈಸ್ ಎಸ್ ಯೂನಿಟ್ ಈಸ್ ವೋಲ್ಟ್ಸ್. ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಅದಕ್ಕೆ ಇನ್ನೊಂದು ಕೆಲವೊಂದು ಎಲೆಕ್ಟ್ರಾನ್ಸ್ಗಳನ್ನೆಲ್ಲ ಕಂಪೇರ್ ಮಾಡೋಕ್ಕೆ ಕೆಲವೊಂದು ಇನ್ನೂ ಒಂದು ಸ್ಪೆಷಲ್ ಉದಾಹರಣೆಗಳೆಲ್ಲ ಇರ್ತವೆ, ಎಕ್ಸಾಂಪಲ್ಸ್. ಅದನ್ನು ಆಮೇಲೆ ಆ ಪಾಠ ಬಂದಾಗ ಹೇಳ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದಂದರೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಐಸೋಲೇಟೆಡ್ ಪಾಯಿಂಟ್ ಚಾರ್ಜಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕಲಿಬೇಕು, ಗೊತ್ತಾಯ್ತಾ? ಅದಕ್ಕಿಂತ ಮುಂಚೆ ಇದನ್ನು 2 ಸರಿ ಕೇಳ್ರಿ. ಇದು ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಈ ಚಾಪ್ಟರ್ನಲ್ಲಿ ಇದೊಂದೇ ಡೆಫಿನೇಷನ್ ಕಲಿಯುವಂಥದ್ದಿರೋದು. 3 ಸರಿ ಇಲ್ಲೇ ಹೇಳ್ಬಿಡ್ತೀನಿ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಡಿಫೈನ್ಡ್ ಆಸ್ ದ work done to move a unit positive charge from infinity to that point against the direction of electric field. Electrostatic potential is defined as the work done to move a unit positive charge from infinity to that point against the direction of electric field. Electrostatic potential is defined as the work done to move a unit positive charge from infinity to that point against the direction of electric field. Okay. So V is equal to W by Q, where Q is equal to unit positive charge, W is equal to work done, V is equal to electrostatic potential, and SI unit is joules per coulomb. So idu aitu. Next one is ಡಿರೈವ್ ಎಕ್ಸ್ಪ್ರೆಷನನ್ನು ಮಾಡಬೇಕು. ಈಗ ಎಲೆಕ್ಟ್ರಿಕ್ ನೋಡಿ, ಇನ್ಫಿನಿಟಿ ಇದೆ, ಅಲ್ಲಿಂದ ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ತೊಗೊಂಬಂದು ಇಲ್ಲಿ ಇಡ್ತೀವಿ. ಇಲ್ಲಿ ತೊಗೊಬೇಕು, ಎಷ್ಟು ನಮಗೆ ಎನರ್ಜಿ ಬೇಕು, ಆ ಎನರ್ಜಿ ಎಷ್ಟು ವೋಲ್ಟ್ ಬೇಕು. ವೋಲ್ಟ್ ಅಂದರೆ ಎಷ್ಟು ವೋಲ್ಟ್. ಒಂದು ಪಾಸಿಟಿವ್ ಚಾರ್ಜ್ ಜೋಗದಲ್ಲಿದೆ, ಆ ಜೋಗದಿಂದ ಎತ್ಕೊಂಬಂದು ಸೀದಾ ಇಲ್ಲಿ ಒಂದು ಇರ್ತೀವಿ. ಆವಾಗ ಎಷ್ಟು ವರ್ಕು ನಮಗೆ ಆಯಿತು ಅನ್ನೋದನ್ನು ನಾವು ಕಂಡುಹಿಡಿಬೇಕು. 1 ಕೂಲಂಬ್ ಆಫ್ ಚಾರ್ಜ್ ಅಲ್ಲಿಂದ ಎತ್ಕೊಂಬಂದಿದ್ದೀವಿ, ಆವಾಗ ಅದಕ್ಕೆ ಎಷ್ಟು ಆಯಿತು, ಎಷ್ಟು ಅದಕ್ಕೆ ಎನರ್ಜಿ ಖಾಲಿ ಆಯಿತು, ಅದನ್ನು ನಾವು ಕಂಡುಹಿಡಿಬೇಕು, ಗೊತ್ತಾಯ್ತಾ? ಈಗ ನಿಮ್ಮ ಮನೇಲಿ ಹತ್ರ ಒಂದು ದೊಡ್ಡ ವೈರ್ಗಳಿರ್ತವೆ, 22,000 ವೋಲ್ಟ್ಸಿಂದ ಒಂದು ಹೈ ಟೆನ್ಷನ್ ವೈರ್ ಇರುತ್ತೆ, ನೋಡಿದ್ದೀರಾ? ಅದು 22 to 1000 ವೋಲ್ಟ್ಸ್ ಇರುತ್ತೆ. ನಮ್ಮನೆ ಬಾಗಿ ಹಾಕಬೇಕಾದ್ರೆ 230 ವೋಲ್ಟ್ಸ್ ಅಂತ ಇರುತ್ತೆ. ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ. ಟ್ರಾನ್ಸ್ಫಾರ್ಮರ್ ಅಂದರೆ ಏನು, 1ರಿಂದ ಇನ್ನಿಗೆ ಕನ್ವರ್ಟ್ ಮಾಡೋದು. 22,000 ವೋಲ್ಟ್ಸಿಂದ ತೆಗೆದಿಗೆ 230 ವೋಲ್ಟ್ಸಿಗೆ ಸ್ಟೆಪ್ ಡೌನ್, ಅಂದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ. ಅದರದ್ದು ಬಗ್ಗೆ ಎಲ್ಲ ಇನ್ನೂ ಡೀಟೇಲಾಗಿ ಬರುತ್ತೆ ನಿಮಗೆ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಪಾಠ ಇದೆ, ಅದೆಲ್ಲ ಬರುತ್ತೆ. ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಇದೆ, ಅದರಲ್ಲಿ ಇನ್ನೂ ಡೀಟೇಲ್ಸಾಗಿ ಹೇಳ್ತೀವಿ. ಈ ಸದ್ಯಕ್ಕೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲೋ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಲ್ಲೋ ದೂರದಲ್ಲಿದೆ, ಅಲ್ಲಿಂದ ಎತ್ಕೊಂಬಂದು ಈ ಪಿ ಅನ್ನೋ ಪಾಯಿಂಟಿಗೆ ತೊಗೊಂಬಂದು ಇಡ್ತೀವಿ. ಅವಾಗ ಎಷ್ಟು ವರ್ಕ್ ಆಗುತ್ತೆ ಆ ಫಾರ್ಮುಲಾ ಹೇಳ್ರಿ ಅಂತ. ಸೊ ಅದಕ್ಕೆ ನೋಡಿರಿ, ಓ ಅನ್ನೋದು ಒಂದು ಅಟ್ ಆರಿಜಿನ್, ಓ ಅನ್ನೋದೊಂದು ಆರಿಜನ್ನು, ಕ್ಯೂ ಅನ್ನೋದೊಂದು ಪಾಯಿಂಟ್ ಇಲ್ಲಿದೆ. ಓ ಇಸ್ ಇಕ್ವಲ್ ಟು ಆರಿಜಿನ್, ಕ್ಯೂ ಇಸ್ ಇಕ್ವಲ್ ಟು ಎ ಪಾಯಿಂಟ್ ಎಟ್ ಓ, ಒಂದು ಚಾರ್ಜ್, ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜ್ ಅಂತ ತೆಗೆದು ಇಲ್ಲಿ ಇಡ್ತೀವಿ. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಲ್ಲ, ಯೂನಿಟ್ ಪಾಸಿಟಿವ್ ಚಾರ್ಜ್ ಅದು ಇಲ್ಲಿಂದ ಇಲ್ಲಿಗೆ ಎತ್ಕೊಂಬಂದಿಡೋದು. ಇಲ್ಲಿ ಬರೀ ಒಂದು ಪಾಯಿಂಟ್ ಚಾರ್ಜು, ಅದಾಯಿತು. ಕ್ಯೂ ಇಸ್ ಇಕ್ವಲ್ ಟು ಎ ಪಾಯಿಂಟ್ ಚಾರ್ಜ್ ಅಟ್ ಓ, ಪಿ ಇಸ್ ಇಕ್ವಲ್ ಟು ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಓ. ಪಾಯಿಂಟ್ ಅನ್ನೋ ಡಿಸ್ಟೆನ್ಸ್ ಎಲ್ಲಿದೆ, ಪಿ ವರೆಗೆ ತೊಗೊಂಬಂದು ಬಿಡಬೇಕು. ಒಂದು ಪಿ ಇನ್ನ ಡಿಸ್ಟೆನ್ಸ್ ಆಗಿದೆ, ಒಂದು ಪಾಯಿಂಟ್ ಚಾರ್ಜು ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಓ. ಪಿ ಇಸ್ ಇಕ್ವಲ್ ಟು ಇನ್ನೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, ಇದು ಇಲ್ಲಿದೆ. ಆರ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಪಿ. ಓ ಪಿ ಇಸ್ ಇಕ್ವಲ್ ಟು ಎ ಲೈನ್ ಆ್ಯಂಡ್ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ. ನೋಡಿರಿ, ಇಲ್ಲೊಂದು ಪಾಯಿಂಟ್ ಎ, ಇಲ್ಲೊಂದು ಪಾಯಿಂಟ್ ಬಿ, 2 ಪಾಯಿಂಟ್ಸ್ ಅವು, 2 ಪಾಯಿಂಟ್ಸ್ಗಳು. ಆ ಎಕ್ಸ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಎ ಮತ್ತು ಓಗೆ ಡಿಸ್ಟೆನ್ಸ್ ಎಕ್ಸ್ ಅಂತ ತೊಗೊತೀವಿ. ಆಮೇಲೆ ಓ ಇಂದ ಬಿಗೆ, ಎ ಇಂದ ಬಿಗೆ ಎಕ್ಸ್ಟೆನ್ಸು ಡಿ ಎಕ್ಸ್ ಅಂತ ತೊಗೊತೀವಿ. ಆವಾಗ ಈ ಓ ಇಂದ ಬಿಗೆ ಡಿಸ್ಟೆನ್ಸ್ ಎಕ್ಸ್ ಪ್ಲಸ್ ಡಿ ಎಕ್ಸ್ ಆಗುತ್ತೆ, ಗೊತ್ತಾಯ್ತಾ? ಹಂಗಾಗುತ್ತೆ ಆ ರೀತಿ. ಎಕ್ಸ್ ಪ್ಲಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಬಿ. ಓ ಮತ್ತು ಬಿ, ಓ ಮತ್ತು ಬಿಗೆ ಇದೆ ಡಿಸ್ಟೆನ್ಸು ಎಕ್ಸ್ ಪ್ಲಸ್ ಡಿ ಎಕ್ಸ್, ಗೊತ್ತಾಯ್ತಾ? ಅದಕ್ಕೆ. ಸೊ ಇನ್ನೊಂದು ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ 1 ಕೂಲಂಬ್ ಅಟ್ ಎ. ನೋಡಿ, ಇದು ಇಷ್ಟು ಡಿಸ್ಟೆನ್ಸ್ ಬರ್ಕೋಬೇಕು ಫಸ್ಟ್. ಇದರಲ್ಲಿ ಫಸ್ಟಿಗೆ ಇಷ್ಟು ಡಾಟಾಗಳ ಬರ್ಕೋಬೇಕು. ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಬರೀರಿ. ನೆಕ್ಸ್ಟ್, ಓ ಈಸ್ ಇಕ್ವಲ್ ಟು ಆರಿಜಿನ್, ಕ್ಯೂ ಈಸ್ ಇಕ್ವಲ್ ಟು ಎ ಪಾಯಿಂಟ್ ಚಾರ್ಜ್ ಅಟ್ ಓ, ಪಿ ಪಾಯಿಂಟ್ ಪಿ ಈಸ್ ಇಕ್ವಲ್ ಟು ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಓ, ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಪಿ. ಆಮೇಲೆ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಈಸ್ ಈಕ್ವಲ್ ಟು 2 ಪಾಯಿಂಟ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಎ. ಎಕ್ಸ್ ಪ್ಲಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಬಿ, ಎಕ್ಸ್ ಪ್ಲಸ್ ಡಿ ಎಕ್ಸ್. ಆಯಿತು. ನೆಕ್ಸ್ಟ್,
The force experienced by a unit positive charge of 1 coulomb at A. ನೋಡಿರಿ ಎಷ್ಟು ಹೇಗಿದೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅಲ್ಲಿಂದ ಇಲ್ಲಿ ಎತ್ಕೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಇಲ್ಲೊಂದು ಚಾರ್ಜ್ ಇದೆ, ಇಲ್ಲಿ ಈ ಪಾಯಿಂಟಲ್ಲಿ ಎಷ್ಟು ಫೋರ್ಸ್ ಅಪ್ಲೈ ಆಗುತ್ತೆ ಫಸ್ಟ್ ನೋಡೋಣ. ಇಲ್ಲಿ ಪಾಯಿಂಟಲ್ಲಿ ಎಷ್ಟು ಫೋರ್ಸ್ ಅಪ್ಲೈ ಆಗುತ್ತೆ ನೋಡೋಣ. ಅವಾಗ ಎಲ್ಲದನ್ನು ಸೇರಿಸಿ ಅವಾಗ ಒಟ್ಟಿಗೆ ಫೈನಲ್ ರಿಸಲ್ಟ್ ಬರೀಬೋದು. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಟ್ 1 coulomb ಅಟ್ ಎನಲ್ಲಿ ಎಷ್ಟಾಗುತ್ತೆ ಅಂದರೆ ಏನು, ಫ್ರಮ್ ಕುಲಾಮ್ಸ್ ಲಾ Q1 Q2 ಬೈ ಆರ್ ಸ್ಕ್ವೇರ್. Q1 ಅಂದರೆ ಇದು, Q2 ಅಂದರೆ ಇಲ್ಲಿ 1 coulomb ಒಂದೇ ಒಂದು 1 ಅಂತ ಬರೀಬೇಕು. ಸೊ Q1 Q2 ಬೈ ಆರ್ ಸ್ಕ್ವೇರ್. Q1 ಅಂದರೆ Q2 ಅಂದರೆ ಎ ಪಾಯಿಂಟಲ್ಲಿ 1 coulomb ಆಫ್ ಚಾರ್ಜ್ ಇದೆ. ಸೊ 1 ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಏನು, 1/4πε0 ಇಂಟು Q ಬೈ ಎಕ್ಸ್ ಸ್ಕ್ವೇರ್. ಇದು ಈಕ್ವೇಷನ್ 1. ನೆಕ್ಸ್ಟ್, ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ 1 coulomb ಫ್ರಮ್ ಬಿ ಟು ಎ. ಬಿಯಿಂದ ಎಗೆ 1 coulomb ಚಾರ್ಜಸ್ಸನ್ನು ಇಲ್ಲಿಂದ ಇಲ್ಲಿಗೆ ತೊಗೊಂಬರೋಕ್ಕೆ ಎಷ್ಟು ಫೋರ್ಸ್ ನೋಡ್ಕೊಳ್ಳೋಣ. ಸೊ ಏನಾಗುತ್ತೆ ಅಂದರೆ, ವರ್ಕ್ ಡನ್ ಟು ಮೂವ್ ಎ ಪಾಸಿಟಿವ್ ಚಾರ್ಜ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ 1 coulomb ಫ್ರಮ್ ಬಿ ಟು ಎ. ಬಿಯಿಂದ ಎಗೆ ತೊಗೊಂಬರೋಕ್ಕೆ ಎಷ್ಟು ಅಂತ ನೋಡೋಣ. ಸೊ ಅಂದರೆ ಏನಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ DW ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಮೈನಸ್ ಎಫ್ ಡಿ ಎಸ್ ಅಂದರೆ ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು ಈ ಫೀಲ್ಡ್ಗೆ ಎಗರೆಸ್ಟಾಗಿ ತೊಗೊಂಬರ್ತಾ ಇದೆ ಅಂತ ಅರ್ಥ. ಮೈನಸ್ ಸೈನ್ ಎಷ್ಟು ಸೈನ್, ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ವರ್ಕ್ ಡನ್ ಈಸ್ ಎಗನೆಸ್ಟ್ ದ ಫೀಲ್ಡ್. ನೆಕ್ಸ್ಟ್, ಪುಟ್ ಒಂದು ಈಕ್ವೇಷನ್ 1 ಅಂತ ತೆಗೆದು ಇದಕ್ಕೆ ಹಾಕ್ರಿ. DWಗೆ ಇದನ್ನು ತೆಗೆದು ಇದನ್ನು ಹಾಕಬೇಕು ಎಫ್ಗೆ. ಅವಾಗ ಏನಾಗ್ತದೆ, -1/4πε0 ಇಂಟು Q ಬೈ ಎಕ್ಸ್ ಸ್ಕ್ವೇರ್ ಇಂಟು DX. ಇವಿಷ್ಟನ್ನು ತೆಗೆದು ಇಲ್ಲಿ ಎಫ್ ಪಿಗೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಯಿತು ನೋಡಿ, ಇವಿಷ್ಟನ್ನು ತೆಗೆದು ಇಲ್ಲಿ ಎಫ್ ಪಿ ಇದೆಯಲ್ಲ, ಈ ಎಫ್ ಪಿಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ, ಇಷ್ಟು ಬರುತ್ತೆ. ನೆಕ್ಸ್ಟ್, ಟೋಟಲ್ ವರ್ಕ್ ಡನ್ ಅಂದರೆ ಏನು, ಇಂಟಿಗ್ರೇಷನ್ ಅಂತ ಅರ್ಥ. ಇಲ್ಲಿಂದ ಇಲ್ಲಿಗೆ ಅಲ್ಲಿ ಎ ಬಿನ ಪಾಯಿಂಟ್ ಎ ಪಾಯಿಂಟಿಗೆ ತಂದ್ವಿ, ಅದೆಲ್ಲೋ ದೂರದಲ್ಲಿರೋ ಪಾಯಿಂಟನ್ನು ತೆಗೆದು ಇಲ್ಲಿಗೆ ತೊಗೊಂಬಂದು ಇಡಬೇಕು. ಸೊ ಟೋಟಲ್ ವರ್ಕ್ ಡನ್ ಅಂದರೆ ಏನು, ಇನ್ಫಿನಿಟಿಯಿಂದ ಇಲ್ಲಿಗೆ ಆರ್ ಅನ್ನೋ ಡಿಸ್ಟೆನ್ಸ್ ಇವರಿಗೆ ತೊಗೊಂಬರ್ಬೇಕು. ಗೊತ್ತಾಯ್ತಾ, ಎಲ್ಲೋ ಇನ್ಫಿನಿಟಿ ಇದೆ, ಇನ್ಫಿನಿಟಿಯಿಂದ ಆರ್ ಅನ್ನೋ ಡಿಸ್ಟೆನ್ಸ್ ಇಲ್ಲಿ ಪಿ ಪಾಯಿಂಟಿಗೆ ತೊಗೊಂಬರ್ಬೇಕು. ಇಲ್ಲಿ ಓ ಇಂದ ಲೆಕ್ಕ ಹಾಕೋದು. ಗೊತ್ತಾಯ್ತಾ, ಓ ಇಂದ ಎಲ್ಲೋ ಇನ್ಫಿನಿಟಿವರೆಗೆ ಒಂದು ಡಿಸ್ಟೆನ್ಸ್ ಇದೆ, ಅಲ್ಲಿ ಆ ಇನ್ಫಿನಿಟಿಯಿಂದ ಓ ಇಂದ P1 ಡಿಸ್ಟೆನ್ಸ್ವರೆಗೆ ತೊಗೊಂಬರ್ಬೇಕು ಚಾರ್ಜನ್ನು. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಬ್ರಿಂಗ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ P ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ Q. ಸೊ DW ಅಂದರೆ DW ಒಟ್ಟು ಟೋಟಲ್ ಎಲ್ಲ ಸೇರಿಸೋದನ್ನು ನಾವು ಇಂಟಿಗ್ರೇಷನ್ ಅಂತ ಕರಿತೀವಿ. ಇಂಟಿಗ್ರೇಷನ್ ಆಫ್ DW ಈಸ್ ಈಕ್ವಲ್ ಟು ಇದು -1/4πε0 ಇಂಟು Q ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಥ ಇದನ್ನು ಇಂಟಿಗ್ರೇಷನ್. ಅದು ಸ್ಟಾರ್ಟಿಂಗ್ ಅಂದರೆ ಏನೋ ಇನ್ಫಿನಿಟಿಯಿಂದ R1ವರೆಗೆ ತೊಗೊಂಬರ್ಬೇಕು ಅಂತ ಅರ್ಥ. ಸೊ -1/4πε0 ಇಂಟು Q ಇದೆಲ್ಲ ಇವಿಷ್ಟನ್ನು ಇದು Q ಬೈ 4πε0 ಹೊರಗೆ ತೆಗೆದೀನಿ, -1/x² ಇಲ್ಲಿಟ್ಟಿದ್ದೀನಿ. ಸೊ -1/x² ಫಾರ್ಮುಲಾ ಏನಂದರೆ, ಇಂಟಿಗ್ರೇಷನ್ ಆಫ್ -1/x² ಈಸ್ -1/x ಫಾರ್ಮುಲಾ ಇದೆ. ಸೊ Q ಬೈ 4πε0 ಇಂಟು ಇದಕ್ಕೆ 1/x. ಸೊ ಅಪ್ಪರ್ ಲಿಮಿಟ್ ಫಸ್ಟ್ ಅಪ್ಲೈ ಮಾಡಬೇಕು, 6 ಒಂದು ಎಕ್ಸ್ ಜಾಗದಲ್ಲಿ 6 ಮೈನಸ್ ಬರೆದು ಲೋಯರ್ ಲಿಮಿಟ್ ಅಂದರೆ ಏನು, -1/∞ ಹಾಕಬೇಕು. ಇಂಟಿಗ್ರೇಷನ್ ಬರುತ್ತೆ ಇದು ಹೇಗೆ. ಸೊ Q ಬೈ 4πε0 ಇಂಟು Q ಬೈ R ನೋಡಿ, 1/∞ ಅಂದರೆ ಎಷ್ಟು, 0 ಅದು Q ಬೈ R ಬಂತು. ಸೊ ಫ್ರಮ್ ದ ಡೆಫಿನೇಷನ್ ನೋಡಿರಿ, Q ತೆಗೆದು ಇಲ್ಲಿಟ್ಟಿದ್ದೀನಿ, 1 ಅಂದರೆ Q ಅಂದರೆ ಇಲ್ಲಿಟ್ಟಿದೆ, 6 ಬೈ ಇಲ್ಲೇನಿಲ್ಲ ಅಂದರೆ 1/4πε0 ಇಂಟು Q ಬೈ R. ಫ್ರಮ್ ದ ಡೆಫಿನೇಷನ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್. ವರ್ಕ್ ಡನ್ ಏನು ಪೊಟೆನ್ಷಿಯಲ್ಲು. ಸೊ ವರ್ಕ್ ಡನ್ V ಈಸ್ ಈಕ್ವಲ್ ಟು 1/4πε0 ಇಂಟು Q ಬೈ R. ಸೊ ಅದು ಪೊಟೆನ್ಷಿಯಲ್ ಅದು, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್. ಗೊತ್ತಾಯ್ತಾ. ಸೊ ಏನಾಗುತ್ತೆ ಅಂದರೆ ಇದಕ್ಕೆ ನಿಮಗೆ ಸೊ ವರ್ಕ್ ಡನ್ ಎಲ್ಲೋ ಇನ್ಫಿನಿಟಿಯಿಂದ ಪಾಯಿಂಟನ್ನು ತೊಗೊಂಬಂದು ಇಲ್ಲಿ P ಅನ್ನೋ ಪಾಯಿಂಟಿಗೆ ಇಡಬೇಕಾದ್ರೆ ಎಷ್ಟು ವರ್ಕ್ ಡನ್ ಬೇಕು, ಸೊ ಅದನ್ನು ಕಂಡುಹಿಡಿಬೇಕು. ಸೊ ಗೊತ್ತಾಯ್ತಾ. ಮತ್ತೊಂದು ಸರಿ ಹೇಳ್ತೀನಿ. ಸೊ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಇದು ಮಾರ್ಚ್ 18 ಬಂದಿತ್ತು, ವೆರಿ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ ಇದು. ಸೊ OQ O is equal to consider the following. O is equal to origin, Q is equal to point charge, P is equal to point at a distance R from O, R is equal to distance between O and P, OP is equal to line, point A and point B is equal to 2 points, X is equal to distance between O and A, X plus dx is equal to X distance between O and B,
and the force experienced by a unit positive charge 1 coulomb at A is equal to F into Q 1 by 4 pi epsilon naught into Q1 Q2 by R square. Q1 ಅಂದರೆ Q ಹಾಗೆ Q2 ಅಂದರೆ 1 ಅದು ಇಂಟು R ಸ್ಕ್ವೇರ್ ಅಂದರೆ Q by R ಸ್ಕ್ವೇರ್ ಅಂದರೆ F is equal to 1 by 4 pi epsilon naught into Q by R square. Equation 1. In the same way, work done to move a unit positive charge ಅಂದರೆ 1 coulomb from B to A, B ಇಂದ A ತಗೊಳಕ್ಕೆ. ಸೊ ಅದೇನೆಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ dW is equal to F into minus dx ಅಂದರೆ ಏನು ಮೈನಸ್ ಎಫ್ ಡಿ ಎಕ್ಸ್ ಅಂದರೆ ಈ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ದ ವರ್ಕ್ ಡನ್ ಈಸ್ ಎಗೇನ್ಸ್ಟ್ ದ ಫೀಲ್ಡ್. Put one equation into 2. dW is equal to 1 minus 1 by 4 pi epsilon naught into Q by x square. So total work done is equal to work done by a positive charge from infinity to that P at a distance r from Q. So that is minus infinity to r minus 1 by 4 pi epsilon naught into Q by x square dx. ಸೊ ಇವಿಷ್ಟನ್ನು ಕಾಮನ್ ಹೊರಗೆ ತೆಗೆದಿದೆ. ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಟಿದೆ ಇಂಟು ಡಿ ಎಕ್ಸ್. ಫಾರ್ಮುಲಾ ಇದೆ ಇಂಟಿಗ್ರೇಷನ್ ಆಫ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ 1 ಬೈ ಎಕ್ಸ್. ಸೊ ಕ್ಯೂ ಬೈ 4 ಬೈ ಎಪ್ಸಿಲಾನ್ ನಾಟ್ ಇಂಟು 1 ಬೈ ಎಕ್ಸ್ ಇಂಟು ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಟು ಆರ್. ಸೊ ಫಸ್ಟಿಗೆ ಈ ಆರನ್ನು ಅಪ್ಲೈ ಮಾಡಬೇಕು, ಆಮೇಲೆ ಮೈನಸ್ ಹಾಕಬೇಕು, ಇನ್ಫಿನಿಟಿನ ಹಾಕಬೇಕು. ಸೊ ಇದನ್ನು ಹಿಂಗೆ ಹೇಳ್ಕೊಳ್ಳೋದು. ಅದಕ್ಕೆ 1 ಬೈ ಆರ್ ಮೈನಸ್ 1 ಬೈ ಇನ್ಫಿನಿಟಿ. 1 ಬೈ ಇನ್ಫಿನಿಟಿ ಅಂದರೆ 0 ಉಳಿಯೋದು ಇವಿಷ್ಟೇ, ಅಂದರೆ ಕ್ಯೂ ಬೈ ಆರ್ ಉಳಿಯುತ್ತೆ into 1 by 4 pi epsilon naught. So from the definition, work done W is equal to potential V. So V is equal to 1 by 4 pi epsilon naught into Q by R. So this is the definition. This is equation. ಇದನ್ನು ಕ್ಲೀನಾಗಿ ನೋಡ್ಕೊಂಡು ಒಂದ್ಸರಿ ನೋಡೋದಕ್ಕೊಂದ್ಸರಿ ಬರೀ. Next, how does electric field and electric potential vary with distance from a point charge? ಒಂದು ಪಾಯಿಂಟ್ ಚಾರ್ಜ್ ಇದೆ, ಈ ಪಾಯಿಂಟಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎರಡು ಯಾವ ರೀತಿ ಆಗುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡು 1 ಬೈ ಆರ್ ಸ್ಕ್ವೇರ್, ಇದು 1 ಬೈ ಆರ್, ಇದು 1 ಬೈ ಆರ್ ಇದೆ ನೋಡಿ, ಇಲ್ಲಿ ಬರೀ ಆರ್ ಇದೆ. 1 ಬೈ ಆರ್ ಅನ್ನೋದು ಪೊಟೆನ್ಷಿಯಲ್ಲು, 1 ಬೈ ಆರ್ ಸ್ಕ್ವೇರ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡು. ಎಲೆಕ್ಟ್ರಿಕ್ ಫೀಲ್ಡು ಈ ರೀತಿ ಹೋಗುತ್ತೆ, ಇಲ್ಲಿ ಇದು ಪೊಟೆನ್ಷಿಯಲ್ ಈ ರೀತಿ ಹೋಗುತ್ತೆ. ಇದು ಗ್ರಾಫ್, ಇದು ಸಾಮಾನ್ಯ ಕೊಡ್ತಾರೆ, ಇದನ್ನು ಬರ್ತಾರೆ. ಇದು ಈ ಏನದು ಎಲೆಕ್ಟ್ರಿಕ್ ಫೀಲ್ಡು ಹತ್ತಿರ ಹೋಗುತ್ತೆ, ಎಕ್ಸ್ ಎಸ್ಸಿಗೆ ಹತ್ತಿರ ಹೋಗುತ್ತೆ, ವಿ ಏನದು ವೈ ಎಕ್ಸಿಸಿಗೆ ಹತ್ತಿರ ಹೋಗಿರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಇ ಈಸ್ ಈಕ್ವಲ್ ಟು 1 by 4 pi epsilon naught into Q by R square into R cap. ಅಂದರೆ ಏನು, ಇ ಪ್ರಪೋರ್ಷನಲ್ ಟು 1 by R square. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಈಸ್ ಈಕ್ವಲ್ ಟು 1 by 4 pi epsilon naught into Q by R. ಅಂದರೆ ಏನು, ವಿ ಪ್ರಪೋರ್ಷನಲ್ ಟು 1 by R ಅಂತ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಇತ್ತಿದ್ದು. ಈ ಕ್ವಶನ್ ಕ್ಲೀನಾಗಿ ನೋಡ್ಕೊಂಡು ಒಂದ್ಸರಿ ನೋಡ್ಕೋದಂಗೆ ಬರೀರಿ. ಒಂದ್ಸರಿ ಅಷ್ಟು ಈ ಡಿರೈವೇಷನನ್ನು ನೀವು ಕ್ಲೀನಾಗಿ ನೋಡ್ಕೊಂಡು ಒಂದ್ಸರಿ ನೋಡೋದಿದ್ದಂಗೆ ಇದನ್ನು ಬರೀರಿ. ಓಕೆ, ರಫಲ್ಲಿ ಒಂದ್ಸರಿ ರಫಲ್ಲಿ ನೋಡ್ಕೊಂಡು ಒಂದ್ಸರಿ ನೋಡೋದಿದ್ದಂಗೆ ಒಂದ್ಸರಿ ಬರೀರಿ. ಅದಕ್ಕಿಂತ ಮುಂಚೆ ಅಷ್ಟನ್ನು ಒಂದ್ಸರಿ ನೋಟ್ಸಲ್ಲಿ ಬರ್ಕೊಡ್ರಿ. ಓಕೆ, ಬೆಸ್ಟ್ ಆಫ್ ಲಕ್.